ಆತ್ಮೀಯ H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವಾರ್. ಆತ್ಮೀಯರೇ, ರಾಹುಲ್ ಗಾಂಧಿ ಈಗ ಎದ್ದಿರುವ ಗೊಂದಲಕ್ಕೆ, ಸಮಸ್ಯೆಗಳಿಗೆ ಜಂಜಿಗಳು, ಎಫ್ಗಳು, CJPಗಳು ಅಂದರೆ ಯುವಕರು ಇವತ್ತು ಪ್ರಶ್ನೆಗಳು ಎಲ್ಲ ಇಡೀ ದೇಶ ತುಂಬ ಇರ್ತಾ ಇದ್ದಾರೆ. ನಮಗೆ ಒಳ್ಳೆಯ ಸ್ಕೂಲ್ಗಳು ಬೇಕು ಕಲೀಲಿಕ್ಕೆ, ನಮ್ಗೆ ಆರೋಗ್ಯ ಬೇಕು, ನಮ್ಗೆ ಉದ್ಯೋಗಗಳು ಬೇಕು. ಇವತ್ತು ಜೋರು ಹಿಡಿದು ಬಿಡೋದು. ಹೌದು, ಇವತ್ತು ಇಡೀ ದೇಶ ದಿಕ್ಕಿಲ್ಲದೆ ನಿಂತು ಬಿಟ್ಟದೆ. ಇವತ್ತು ಕಳೆದ 12 ವರ್ಷಗಳಿಂದ ಆ ಪೂರ್ವದಲ್ಲಿದ್ದಂಥ ಸರ್ಕಾರಗಳು ಸಹಿತ, ಅದರಲ್ಲೂ ಈ 12 ವರ್ಷಗಳಲ್ಲೇ ಸಾಲ ಹೆಚ್ಚಾಗಿಬಿಟ್ಟದ. ಉದ್ಯಮಿಗಳಿಲ್ಲ, ಇತ್ತು ಉದ್ಯಮಿಗಳಿಗೆ ಸಹಿತ ಎಲ್ಲ ಪ್ರೈವೇಟ್ದವ್ರ ಕೈಯಲ್ಲೇ. ಶಿಕ್ಷಣದ್ದು ಪ್ರೈವೇಟ್ದವ್ರ ಕೈಯಲ್ಲಿ ಹಿಡಿತದಲ್ಲಿದೆ. ಬಡ ಮಕ್ಕಳು ಹೈಯರ್ ಎಜುಕೇಷನ್ ಮಾಡಿ ಎಲ್ಲೂ ಏನು ಸಾಧನೆ ಮಾಡಲಾರಂಥ ಪರಿಸ್ಥಿತಿ. ನೀಟ್ ಪರೀಕ್ಷೆ, ಪೇಪರ್ ಲೀಕು, ಉದ್ಯೋಗಗಳು ಸೃಷ್ಟಿ ಇಲ್ಲ. ಇವೆಲ್ಲನೂ 1, 2 ಅವೆಲ್ಲ ಪಟ್ಟಿ ಮಾಡ್ತಾ ಹೋದ್ರೆ ಹೀಗಾಗಿ ಇಡೀ ದೇಶ ಇವತ್ತು ಹೊತ್ತಿ ಉರಿತಾ ಇದೆ. ಅದಕ್ಕಾಗಿ ಸಂಸತ್ತಿನಲ್ಲಿ ಬಂದು ಮಾತಾಡಲಿಕ್ಕೆ ಆಗಲಿಲ್ಲ ಮೋದಿ ಮತ್ತು ಶಾರ್ ಅವರಿಗೆ. ಒಳ್ಳೆ ಮಾತುಗಾರರು ಅವರು, ಮಾತಿನಲ್ಲಿ ಮನೆ ಕಟ್ಟುವಂಥವ್ರು, ಮಾತಿನಿಂದ ಗಾರುಡಿಗನಾಗಿ ಎಲ್ಲರೂ ತಲೆಯನ್ನು ಸೌರುವಂಥವ್ರು. ಕಳೆದ 12 ವರ್ಷದಿಂದ ಮಾಡಿದ್ದಾರೆ ಅವರು. ಇದ್ರ ಬಿಟ್ಟು ಬೇರೆದೇನು ಮಾಡಲೇ ಇಲ್ಲ. ಘೋಷಣೆಗಳ ಮೇಲೆ ಘೋಷಣೆ, ಚುನಾವಣೆಗಳು ಬಂದರಂತೆ ಮುಗಿದೋಗ್ಬಿಟ್ಟಿದ್ರು. ಸಾವಿರಾರು ಕೋಟಿ ರೂಪಾಯಿ ಘೋಷಣೆ. ನಾವು ನಂದನವನ ತಂದು ಕೊಡ್ತೀವಪ್ಪ ನಿಮ್ಮ ಕೈಯಲ್ಲೇ, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಪ್ರತಿ ಬಡವರಿಗೂ 15 ಲಕ್ಷ ರೂಪಾಯಿ ಹಾಕ್ತೀವಿ, ಬಡತನ ಹೋಗಲಾಡಿಸ್ತೀವಿ ಅಂತ ಏನೇನು ಹೇಳಿದ್ರು. ನಂತರ ಮಾತು ಉಳಿಸ್ಕೊಳ್ಳೋ ಸಲುವಾಗಿ ಸುಳ್ಳು ಆಶ್ವಾಸನೆಗಳನ್ನು ವಾಸ್ತವ ಅಂತ ಹೇಳಿ ಪ್ರಯತ್ನ ಮಾಡಿದರು. ನಾವು ಪ್ರಯತ್ನ ಮಾಡಿದ್ವಿ. 2047 ನಾವು ಇದನ್ನು ಏನಪ್ಪ ಅಂತಂದ್ರೆ ಪ್ರಗತಿ ಹೊಂದಿದ, ಎಸ್ಟಾಬ್ಲಿಷ್ಡ್, ಅದು ಅದಕ್ಕಿಂತಲೂ ಮುಂದೆ ಹೋಗಿ ಜಗದಲ್ಲಿ ಒಂದು ಬಲಿಷ್ಠ ದೇಶನ ಕಟ್ತೀವಿ ನಾವು ಅಂತ ಅನ್ನೋದು ಆಶ್ವಾಸನೆ ಬೇರೆ ಕೊಟ್ಟಿದ್ದಾರೆ. ಆಶ್ವಾಸನೆ ಯಾವುದು ಈಡೇರಿಸಿದ್ದಾರೆ ಅವರು? ಇಲ್ಲಿವರು ಯಾವುದೂ ಇಲ್ಲ. 2 ಕೋಟಿ ಉದ್ಯೋಗ ಸೃಷ್ಟಿ ಆಗಲಿಲ್ಲ, 15 ಲಕ್ಷ ರೂಪಾಯಿ ಒಳಗೆ ಬರಲಿಲ್ಲ, ಸ್ಮಾರ್ಟ್ ಸಿಟಿ ಆಗಲಿಲ್ಲ, ಶಾಲೆಗಳು ಸರಿಯಾಗಿ ನಡಲಿಲ್ಲ, ಪ್ರೈವೇಟ್ದವ್ರ ಕೈಯಲ್ಲಿ ಸ್ಕೂಲ್ಗಳು ಹೆಚ್ಚಾಗಿಲ್ಲ ಅಂತಲ್ಲ, ಅದು ಪ್ರೈವೇಟ್ದಲ್ಲಿರೋದ್ರಿಂದಾಗಿ ಬಡ ಮಕ್ಕಳಿಗೆ ಕಲಿಯೋ ಸಾಧ್ಯ ಇಲ್ಲ. 90% ಮಕ್ಕಳು ಈ ದುಡ್ಡು ಕೊಟ್ಟು ಕಲಿಯುವವರ ಶಾಲೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲಂಥ ಪರಿಸ್ಥಿತಿ ದೇಶದಲ್ಲಿ. ಈ ದೇಶದ ಅರ್ಥ